ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶವೇನೆಂದರೆ, ಶ್ರೀ ವಿಜಯ ಮಹಾಂತೇಶ್ವರ ಜಾತ್ರಾ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಈ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದಿಂದ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ನಾಳೆ ಸರಿಯಾಗಿ 6 ಗಂಟೆಗೆ ಗದ್ದಿಗೆಯಲ್ಲಿ ಶ್ರೀ ಗುರುಮಾಂತ ಸ್ವಾಮಿಗಳು ಆ ಕಾರ್ಯಕ್ರಮನ ಚಾಲನೆ ಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮವೇನೆಂದರೆ, ನಮ್ಮ ಶ್ರೀಮಠದ ಮಹಾಂತ ಜೋಳಿಗೆಯ ಒಂದು ಕಾರ್ಯಕ್ರಮವಾದ ವ್ಯಸನ ಮುಕ್ತರು, ಅಂದರೆ ನಮ್ಮ ಅಜ್ಜವರು ನಿಮ್ಮ ದುಶ್ಚಟಗಳನ್ನು ಈ ಜೋಳಿಗೆ ಹಾಕಿ ಕಾಣಿಕೆಯಾಗಿ ಹಾಕಿ ಅಂತ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ನಾಡಿನ ಎಲ್ಲ ನಾಡಿನಲ್ಲಿ ಸಂಚರಿಸಿ ತಮ್ಮ ವ್ಯಸನ ಮುಕ್ತರನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿತ್ತು. ಆ ದೃಷ್ಟಿಯಿಂದ ನಾವು ಈ ವರ್ಷ ಪೂರ್ಣ ಶ್ರಾವಣ ಮಾಸದಾದ್ಯಂತ ಮಹಾಂತ ಮಾಲಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಮಹಾಂತ ಮಾಲಾ ಕಾರ್ಯಕ್ರಮ ಅಂದರೆ ನಾಳೆ ಸರಿಯಾಗಿ ಎಲ್ಲ ಶರಣರು ಶ್ರೀ ಗದ್ದಿಗೆಯಲ್ಲಿ ಆಗಮಿಸಿ ಬಿಳಿಯ ವಸ್ತ್ರಗಳನ್ನು ಧರಿಸಿ, ಇವತ್ತು ಬಿಳಿಯ ಶರ್ಟು, ಲುಂಗಿ ಅಥವಾ ಪ್ಯಾಂಟ್ಗಳನ್ನು ಧರಿಸಿ ಗದ್ದಿಗೆಗೆ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಗುರುಮಾನ್ ಸ್ವಾಮಿಗಳು ಹಣೆಗೆ ವಿಭೂತಿ ಧಾರಣೆಯನ್ನು ಮಾಡಿ, ಅವರಿಗೆ ಲಿಂಗ ಧಾರಣೆಯನ್ನು ಮಾಡಿ, ಅದೇ ರೀತಿ ಮಾಲೆಯನ್ನು ಅವರಿಗೆ ಮಹಾಂತ ಮಾಲೆಯನ್ನು ಹಾಕಿ ಅವರಿಗೆ 1 ತಿಂಗಳದವರೆಗೆ ಮಹಾಂತ ಶ್ರೀ ವಿಜಯ ಮಹಾಂತ ಶಿವಗಳ ಒಂದು ಸವಿ ನೆನಪಿನಲ್ಲಿ ತಮ್ಮ ವ್ಯಸನಗಳನ್ನು ಎಲ್ಲವನ್ನು ಬಿಟ್ಟು ಮಹಾಂತವರನ್ನು ನೆನೆಯುತ್ತಾ ಬಸವ ತತ್ವಗಳನ್ನು ಸಾರುತ್ತಾ ಸಾಗಬೇಕಂತೆಂದು ಹೊಸದಾದ ಈ ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ನಿಯೋಜನೆ ಮಾಡೀವಿ. ಅದಕ್ಕೆ ದಯವಿಟ್ಟು ಈ ನಾಡಿನ ಎಲ್ಲ ಯುವಕರು ಹಾಗೂ ಶ್ರೀ ವಿಜಯ ಮಹಾಂತೇಶ್ವರ ಶಿವಗಳ ಸದ್ಭಕ್ತರು ನಾಳಿನ ಈ ಮಹಾಂತ ಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ದುಶ್ಚಟಗಳನ್ನು ಮಹಾಂತ ಜೋಳಿಗೆ ಹಾಕಿ ಮಾಲಾಧಾರಿಗಳಾಗಬೇಕೆಂದು ನಾನು ಈ ದೃಶ್ಯ ಮಾಧ್ಯಮದ ಮೂಲಕ ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಈ ಮಾಲಾ ಕಾರ್ಯಕ್ರಮದ ಅದರದ್ದು ಮಹಲೆ ಯಾಕೆ ನಮ್ಮ ಈ ಕಾನ್ಸೆಪ್ಟ್ ಬಂತು, ಇವತ್ತು ಯಾಕೆ ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿರಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಸಾಕಷ್ಟು ಯೋಜನೆತೆಯನ್ನು ನೋಡ್ತಾ ಇದ್ದೇವೆ. ಅವರೆಲ್ಲ ದುಶ್ಚಟಗಳಿಗೆ ಬಿದ್ದು ಇವತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು, ಇವತ್ತು ಮಠದ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಬೇರೆ ದೃಷ್ಟಿಯಲ್ಲೇ ಅವ್ರದ್ದು ಹರಿತಾ ಇದೆ. ಆ ದೃಷ್ಟಿಯಿಂದ ನಾವು ಇವತ್ತು ಒಂದು ಬಸವ ತತ್ವ ಆಗಲಿ, ಇವತ್ತು ಬಸವಣ್ಣವರು ನಡೆದಂಥ ಈ ನಾಡಿನಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಮಾಲಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಅದಕ್ಕೆ ದಯವಿಟ್ಟು ಇದು ನಿರಂತರವಾಗಿ 1 ತಿಂಗಳದವರೆಗೆ ನಡೆಯುತ್ತೆ. ಅಂದರೆ ನಾಳೆ 25/7/2025ರಿಂದ 22/8/2025ವರೆಗೆ ಈ ಮಾಲಾ ಕಾರ್ಯಕ್ರಮವನ್ನು ಮಾಲಾಧಾರಿಗಳು ಧರಿಸಲಿದ್ದಾರೆ. ಅವತ್ತಿನ ದಿನ ಲಾಸ್ಟ್ ಡೇ ಅಂದರೆ ಗುರುವಾರ 22ನೇ ತಾರೀಕು ಈ ಮಾಲೆಯನ್ನು ತೆಗೆದು ನಾವು ಮತ್ತೆ ನಿಜದಲ್ಲಿ ಬರುವಂಥ ಒಂದು ಮಾಲಾ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ದೃಷ್ಟಿಯಿಂದ ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಸದ್ಭಕ್ತರು, ಇದಕ್ಕೇನು ವಯಸ್ಸಿನ ಮಿತಿ ಇಲ್ಲ, ಯಾರಾದರೂ ಬಂದು ಮಾಲೆ ಹಾಕೋಬೋದು ಸ್ವ ಇಚ್ಛೆಯಿಂದ. ಅದಕ್ಕೆ ಯಾರಾದರೂ ಭಾಗವಹಿಸೋರಿದ್ದರೆ ದಯವಿಟ್ಟು ನಾಳೆ 6 ಗಂಟೆಗೆ, ಅಂದರೆ ನಾಳೆ ಶ್ರಾವಣ ಶುಕ್ರವಾರ ಗದ್ದಿಗೆಯ ಶ್ರಾವಣ ಪ್ರಥಮ ಒಂದು ಪೂಜೆಯಲ್ಲಿ ನಾವು ಗುರುಮಾನ್ ಸ್ವಾಮಿಗಳು ಈ ಮಾಲೆಯನ್ನು ಎಲ್ಲ ಭಕ್ತರಿಗೆ ಹಾಕಲಿದ್ದಾರೆ. ದಯವಿಟ್ಟು ಎಲ್ಲರೂ ಭಾಗವಹಿಸೋರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಆಮೇಲೆ ಇದಕ್ಕೆ ಯಾವುದೇ ನಿಯಮ ಷರತ್ತುಗಳು ಇಲ್ಲ. ಯಾಕಂದರೆ ಭಾಳ ಜನ ನಾವು ನೋಡ್ರಿ ಆ ಋತ ಮಾಡಿ ನಾವು ತಣ್ಣೀರು ಸ್ನಾನ ಮಾಡಬೇಕು ಅಂಥ ಋತುಗಳು ಯಾವುದೂ ಇಲ್ಲ. ಇದರೊಳಗೆ ತಾವೇ ಸ್ವ ಇಚ್ಛೆಯಿಂದ ಮಾಲೆಯನ್ನು ಹಾಕ್ಕೊಂಡ್ರೆ ಎಲ್ಲ ವ್ಯಸನಗಳನ್ನು ಬಿಟ್ಟು ತಮ್ಮ ದಿನನಿತ್ಯದ ಕಾಯಕದಲ್ಲಿ ತೊಡಬೇಕನ್ನೋದೇ ನಮ್ಮ ಶ್ರೀಮಠದ ಶ್ರೀಗಳ ಉದ್ದೇಶವಾಗುತ್ತೆ. ಯಾಕಂದರೆ ಅದನ್ನು ಬಿಟ್ಟು ನಾವು ಬರೀ ಅದನ್ನು ಮಾಡ್ಕೊಂಡು ಕುಂತ್ರೆ ನಮ್ಮ ಕಾಯಕ ಮಾಡೋರೆ. ಅದಕ್ಕೆ
ಕಾಯಕದಲ್ಲಿನೇ ಅವರು ತಮ್ಮ ಬಿಳಿಯ ವಸ್ತ್ರಧಾರಿಗಳಾಗಿ ಮಾಲೆಯನ್ನು ಹಾಕ್ಕೊಂಡು ಇದು ಮಾಡಬೇಕು. ಮುಂಜಾನೆ ಅವ್ರು ಏನಾದರೂ ತಮಗೆ ಸಮಯದ ಒಂದು ಇದು ಇತ್ತು ಅಂತಂದ್ರೆ ಮುಂಜಾನೆ ಗದ್ದಿಗೆಗೆ ಬಂದು ಪೂಜಾದಲ್ಲಿ ಮಂಗಳಾರತಿಗೆ ಭಾಗವಹಿಸ್ಬೋದು, ಸಾಯಂಕಾಲ ಮಂಗಳಾರತಿಯಲ್ಲಿ ಭಾಗವಹಿಸ್ಬೋದು. ಇದನ್ನು ಬಿಟ್ಟರೆ ಅವ್ರು ಬೇರೆ ಊರಲ್ಲಿದ್ದು ಕಾಯಕದಲ್ಲಿತ್ತು ಅಂತಂದರೆ ಯಾವ ಸ್ಥಳದಲ್ಲಿ ಇರ್ತಾರೆ ಅದೇ ಸ್ಥಳದಲ್ಲಿ ಶ್ರೀ ವಿಜಯ ಮಹಾಂತೇಶ್ವರ ನೀನಾ ಕಾಯಪ್ಪ ಒಳ್ಳೇದು ಮಾಡಂತ ಅಲ್ಲಿಂದ ಕೂಡ ಬೇಡ್ಕೊಂಡ್ರು ಸಾಕು ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ. ಅದಕ್ಕೆ ಇತ್ತ ಕಡೆ ಸ್ವಲ್ಪ ಎಲ್ಲ ಯುವಕ ಮಿತ್ರರು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ವಿಜಯ ಮಹಾಂತ ಶಿವಗಳ ಕೃಪೆಗೆ ಪಾತ್ರ ಆಗಬೇಕೆಂದು ನಾನು ಈ ದೃಶ್ಯ ಮಾಧ್ಯಮವಾಗಿ ಎಲ್ಲ ಯುವಕರಲ್ಲಿ ಹಾಗೂ ಶ್ರೀ ವಿಜಯ ಮಹಾಂತ ಶಿವಗಳ ಭಕ್ತರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಧನ್ಯವಾದ. ಎಲ್ಲ ಧರ್ಮೀಯರು ಜಾತಿಯನ್ನು ಈ ಯಾವಾಗಲೂ ನಮ್ಮ ಇಲಕಲ್ ಮಠ ಹಾಗೂ ದರ್ಗಾದ ಮುರ್ತು ಕಾಜರಿ ಅಜ್ಜವರು ಸಮಕಾಲೀನರಿಬ್ಬರು. ನಮಗೆ ಸಾಕಷ್ಟು ಜನ ಏನಾಗ್ತಾರಂದರೆ ಇಬ್ಬರು ಗೆಳೆಯರಾಗಿದ್ದರು, ಅಷ್ಟು ಅನ್ಯೋನ್ಯವಾಗಿದ್ದರು. ಈ ನಾಡಿನಲ್ಲಿ ನಡೆದಾಡಿದ ದೇವರೇ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಮ್ಮ ಮಠ ಯಾವತ್ತಲೂ ಜಾತ್ಯತೀತ ಮಠ, ಬಸವ ತತ್ವದ ಅಡಿಯಲ್ಲಿ ನಡೆಯುತ್ತಿರುವಂಥ ಮಠ. ಅದಕ್ಕೆ ನಾವು ಸರ್ವಧರ್ಮೀಯರು ಕೂಡ ಈ ಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮಹಿಳೆಯರು ಕೂಡ ಭಾಗವಹಿಸೋದು. ಯಾಕಂದರೆ ಈಗ ನಮ್ಮಲ್ಲಿ ಬಸವ ಕೇಂದ್ರದಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಜನ ಅದಾರ. ಅದಕ್ಕೆ ಮಹಿಳೆಯರು ಯಾರು ವಯಸ್ಸಿನ ಮಿತಿ ಇಲ್ಲ, ಲಿಂಗ ಮಿತಿ ಇಲ್ಲ, ಆಮೇಲೆ ಧರ್ಮದ ಮಿತಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಎಲ್ಲ ಸರ್ವಧರ್ಮೀಯರು ಎಲ್ಲರೂ ಭಾಗವಹಿಸಿ ಶ್ರೀ ವಿಜಯ ಮಹಾಂತನ ಕೃಪೆಗೆ ಪಾತ್ರ ಆಗ್ಬೇಕಂತ ನಾವು ಅಷ್ಟೇ ವಿನಂತಿ ಮಾಡ್ಕೊತೀನಿ. ನಮ್ಮ ಉದ್ದೇಶ ಇಷ್ಟೇ, ವ್ಯಸನಗಳನ್ನು ಬಿಡಬೇಕು ಅವರು ಅಷ್ಟೇ. ನಮ್ಮ ಉದ್ದೇಶ, ಮೂಲ ಉದ್ದೇಶ ಏನಪ್ಪ ಅಂದರೆ ವ್ಯಸನ ಮುಕ್ತರಾಗಿ ಇವತ್ತು ಮಾಲೆ ತೆಗೆಯ ಮುಂದೆ ನಾನು ಇದರಿಂದ ಪವಿತ್ರವಾಗಿ ವ್ಯಸನ ಮುಕ್ತನಾದ ಅಂತ ಭಕ್ತರು ಹೇಳಿದ್ರೆ ಸಾಕು. ನಮಗೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ನಮ್ಗೆ ಖುಷಿ ಆಗುತ್ತೆ. ವಿಶ್ವನಾಥ್ ಪಾಟೀಲ್ರವರು ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಕೆಲವೊಂದೆರಡು ಏನಪ್ಪ ಅಂತಂದರೆ ಇದು ಒಂದು ತಿಂಗಳ ನಿರಂತರವಾಗಿ ಸಾಗುವಂಥ ಕಾರ್ಯಕ್ರಮ. ಇದು ಕೆಲವೊಬ್ಬರು ಒಂದು ವಾರನೂ ಹಾಕ್ಕೋಬೋದು ಮಾಲೆ, 15 ದಿವಸನೂ ಹಾಕ್ಕೋಬೋದು, ಒಂದು ತಿಂಗಳೂ ಹಾಕ್ಕೋಬೋದು. ಅವರ ವಿಜಯ ಮಹಾಂತ ವಿಶ್ವಾಸ ಮತ್ತು ನಂಬಿಕೆ ಮೇಲೆ ಅವ್ರು ಏನೋ ಕೆಲಸ ಕಾರ್ಯಗಳಿಗೆಲ್ಲರೂ ಊರಿಗೆ ಹೋಗೋರಿದ್ರೆ, ಅಪಾರಿಗೆ ಹೋಗೋದ್ರೆ ಅಂಥವ್ರು ಸಹ ಈ ಮಾಲೆಗಳನ್ನು ಧರಿಸ್ಬೋದು. ಹೇಗೆ ಹಾಕ್ಕೊಂಡ್ರೆ ಒಂದು ತಿಂಗಳನ್ನು ಹಾಕ್ಕೋಬೇಕಂತ ಯಾವುದೇ ನಿರ್ಬಂಧನೇ ಇಲ್ಲ. ಅದು ಒಂದು ಇಂಪಾರ್ಟೆಂಟ್. ಮತ್ತು ನಮ್ಮ ಈಗ ಚಿತ್ತರಗಿ ವಿಜಯ ಮಹಾಂತ ಶಿವಗಳು ಈ ಭಾಗದಲ್ಲೇ ನಿಮಗೆ ಗೊತ್ತು ದೊಡ್ಡ ಪವಾಡ ಪುರುಷರು. ಅವರು ನಾವು ಕಷ್ಟಗಳು ಇನ್ನೊಂದೇನಂದ್ರೆ ಮೊನ್ನೆ ನಮಗೆ ಗುರುಮಹಾಂತಗಳು ಸ್ವಾಮಿಗಳು ಒಂದು ಮಾತು ಹೇಳಿದರು, ವಿಜಯ ಮಹಾಂತ ವಿಜಯ ಮಹಾಂತ ಶಿವಗಳ ಮುಂದೆ ನೀವು ಕಷ್ಟಗಳನ್ನು ಹೇಳಬೇಡ್ರಿ, ವಿಜಯ ಮಹಾಂತ ಶಿವಗಳು ನನ್ನ ಜೊತೆ ಅದಾರ ಅಂತದ್ದು ಕಷ್ಟಗಳಿಗೆ ಹೇಳ್ರಿ ಅಂತಂದ್ರೆ ಅವರು. ನೀವು ಮಾಲೆ ಧರಿಸಿಕೊಂಡು ವಿಜಯ ಮಹಾಂತ ಶಿವಗಳು ನನ್ನ ಜೊತೆ ಅದಾರ, ಬೇಕಾದ ಕಷ್ಟ ಬರ್ತಾ ಬರಲಿ ನಾ ಎದುರಿಸ್ತೀನಿ ಅಂತ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ರು. ಅದು ಸತ್ಯ ಐತಿ. ಮಾಲೆ ಧರಿಸಿಕೊಂಡು ನಾನು ಕಷ್ಟಗಳು ನಮಗೆ ಅದ್ರ ಪಾರು ಮಾಡೋಂಥ ಮಹಾಂತೇಶ್ವರನ ಬೇಡ್ಕೊಳಂಗಿಲ್ಲ, ವಿಜಯ ಮಹಾಂತ ಶಿವಗಳು ನಮ್ಮ ಜೊತೆ ಅದಾರ ಅಂತಂದು ಈ ಸಂದರ್ಭ ಹೇಳೋಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಎಲ್ಲ ಇವತ್ತು ಈಗ ಈ ಕಾರ್ಯಕ್ರಮಕ್ಕೆ ಈ ನಾಡಿನಾದಂಥ ಫೋನ್ಗಳು ಬರ್ತಾಯಿವೆ. ರಾಯಚೂರು, ಲಿಂಗಸೂರು, ಲೋಕಾಪುರು ಇಲ್ಲಿಂದೆಲ್ಲ ಬರೋಂಥ ಭಕ್ತಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಬೇಕಾದ್ರೆ ಅವ್ರು ಎಲ್ಲೇ ಇದ್ದರೂ ಬಂದು ಇಲ್ಲಿ ಮಾಲೆ ಧರಿಸಿಕೊಂಡು ನೀವು ಮುಂದೆ ತಮ್ಮ ಊರಿಗೆ ಹೋಗಿ ಪ್ರತಿ ದಿವಸ ನಮ್ಮ ವಿಶ್ವನಾಥ್ ಪಾಟೀಲ್ ಹೇಳಿದ್ರೆ ಬೆಳಗ್ಗೆ 7 ಗಂಟೆಗೆ ಸಾಯಂಕಾಲ 7 ಗಂಟೆಗೆ ಮಹಾನ್ ಸ್ವಾಮಿಗಳ ನಿರಂತರ ಜಪ ಮಾಡಿದ್ರೆ ಸಾಕು. ಮುಖ್ಯವಾಗಿ ಅಂತಂದು ಲಿಂಗ ಧಾರಣೆಗಳು, ಲಿಂಗ ಪೂಜೆ ಅಂತ ಮಾಡ್ಕೋಬೇಕಂತದ್ದು ಒಂದು. ಅದ್ರ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಗುರುಮಹಾಂತ ಸ್ವಾಮಿಗಳು ಆ ಗದ್ದಿಯೊಳಗೆ ಸ್ವಲ್ಪ ಹೇಳ್ತಾರೆ. ಇಷ್ಟ ಯಾವುದೇ ಕಟ್ಟುಪಾಡಿಗೆ ನಿರ್ಬಂಧನೆ, ಈ ಕಟ್ಟುಪಾಡಿಗೆ ಸೀಮಿತ ಇಲ್ಲ. ಆನಂದದಾಯಕವಾಗಿ ಮಹಾಂತ ಸ್ವಾಮಿಗಳ ನೆನೆಸುತ್ತಾ ಮಾಲೆ ಧಾರಣೆ ಮಾಡಿಸಿ ನಿಮ್ಮ ಕಷ್ಟಗಳಿಂದ ದೂರವಾಗಬಹುದು ಅಂತಂದು ನಾವು ಆತ್ಮವಿಶ್ವಾಸದಿಂದ ಹೇಳ್ತೀವಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು, ಹಿರಿಯರು, ತಾಯಂದಿರು ಎಲ್ಲರೂ ಬಂದು ಇದಕ್ಕೊಂದು ಶಕ್ತಿ ಕೊಡಬೇಕು. ನಿಮ್ಮ ಮನೆಗೆ ಒಂದು ಒಳ್ಳೆಯ ಶಕ್ತಿಯ ವಿಜಯ ಮಹಾಂತ ಶಿವಗಳು ಎಲ್ಲ ಕಷ್ಟ ಕಾರ್ಪಣ್ಯ ದೂರ ಮಾಡ್ತಾರಂತ ಹೇಳಿ ತಮ್ಮ ಎಲ್ಲರಿಗೆ ಬೇಡಿಕೊಳ್ಳುತ್ತೆ. ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.